ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಎಎಚ್ ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದ 2025-26ನೇ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆಯ ಜಿಲ್ಲಾ ಮಟ್ಟದ ವಿಶೇಷ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಸ್ಕಾಂ ಎನ್ ಸತೀಶ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳುವುದು ಬಹಳ ಮುಖ್ಯ. ನಾಯಕತ್ವವೆಂದರೆ ಕೇವಲ ಇತರರನ್ನ ಆಳುವುದಲ್ಲ, ಆದರೆ ಅವರನ್ನ ಪ್ರೇರೇಪಿಸುವುದು, ಮಾರ್ಗದರ್ಶನ ನೀಡುವುದು ಮತ್ತು ಒಟ್ಟಾಗಿ ಯಶಸ್ಸಿನತ್ತ ಸಾಗಿಸುವ ಸಾಮರ್ಥ್ಯ. ವಿದ್ಯಾರ್ಥಿ ಜೀವನದಲ್ಲಿಯೇ ನಾಯಕತ್ವದ ಗುಣಗಳನ್ನು ಅಭ್ಯಾಸ ಮಾಡಿದರೆ ಭವಿಷ್ಯದಲ್ಲಿ ಅವರು ಉತ್ತಮ ನಾಗರಿಕರಾಗುತ್ತಾರೆ ಅಂತ ಹೇಳಿದರು. ಎಎಚ್ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಎಎಚ್ ಉಮೇಶ್ ಮಾತನಾಡಿ, ನಮ್ಮ ಕಾಲೇಜ್ 2017ರಲ್ಲಿ ಪ್ರಾರಂಭವಾಗಿ 2019ರಿಂದ ಎನ್ಎಸ್ಎಸ್ ಶಿಬಿರಗಳನ್ನು ನಾವು ಅರಸೀಕೆರೆ, ಉಚ್ಚಂಗಿದುರ್ಗ, ಮಾದಿಹಳ್ಳಿ, ಬಸವನಕೋಟೆಯಲ್ಲಿ ಮಾಡಿಕೊಂಡು ಬಂದಿದ್ದೇವೆ. ಈ ವರ್ಷ ವಿಶೇಷ ವಾರ್ಷಿಕ ಶಿಬಿರ, ಜಿಲ್ಲಾ ಮಟ್ಟದ ಶಿಬಿರ, ಜಿಲ್ಲಾ ಮಟ್ಟದ ಸ್ವಚ್ಛತಾ ಶಿಬಿರ ಹಾಗೂ ವಿಶೇಷ ಶಿಬಿರ ಈ 4 ಶಿಬಿರಗಳನ್ನು ಆಯ್ಕೆ ಮಾಡಿದ್ದಾರೆ. ಎಲ್ಲಾ ಶಿಬಿರಗಳನ್ನು ಯಶಸ್ವಿಗೊಳಿಸುತ್ತೇವೆ ಅಂತ ಹೇಳಿದರು. ವರದಿ ಪ್ರಭು ಕೆ, ಎಬಿ ನ್ಯೂಸ್ ಕನ್ನಡ, ಬ್ಯೂರೋ ಮುಖ್ಯಸ್ಥರು, ವಿಜಯನಗರ ಜಿಲ್ಲೆ. ನೀವು ಆಶೀರ್ವಾದ ನಾನು ಹೇಳಿದಾಗೆ ನನ್ನ ಆರಾಧ್ಯ ದೇವ, ಗ್ರಾಮ ದೇವತೆ, ನಮ್ಮ ತಂದೆ ಸಹೋದರ ಎಲ್ಲ ಸಹಕಾರದಿಂದ ನಾವು ಇದನ್ನು ಈ ಮಟ್ಟಕ್ಕೆ ನಾವು ಬೆಳೀಲಿಕ್ಕೆ ಸಾಧ್ಯ ಆಯಿತು. ಮೂರನೇದಾಗಿ ವಿಜಯನಗರ ಕಾಲೇಜಲ್ಲಿ ಲೆಕ್ಚರ್ ಬಸವರಾಜ್ ಸರ್, ಅಲ್ಲಿ ಜಡಿಯಪ್ಪ ಅಂತ ಇಂಗ್ಲೀಷ್ ಲೆಕ್ಚರ್ ಇದ್ದಾರೆ, ಜಡೇಶ್ ಅಂತ ಹೇಳಿ, ಜಡೇಶ್ ಲೈವ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಜಡೇಶ್ ಅಂತೇಳಿ ನಾನು ನೋಡಿದ ಸ್ಕೂಲಲ್ಲಿ ನನ್ನ ಕ್ಲಾಸ್ಮೇಟ್ 10th ಫೇಲ್, ಇಂಗ್ಲೀಷ್ ಫೇಲ್, ಇವತ್ತು ಇಂಗ್ಲೀಷ್ ಲೆಕ್ಚರ್. ಸಾಧನೆ ಅನ್ನೋದು ಮಾಡಬೇಕು ಅನ್ನೋದು ಮನಸ್ಸಲ್ಲಿ ಬಂತು ಅಂತ ಹೇಳಿದರೆ ನಿಮಗೆ ಯಾವ ಸಮಸ್ಯೆಗಳು ಕಾಣೋದಿಲ್ಲ. ಇಲ್ಲಿವರೆಗೂ ನೀವು ಏನು ತಂದೆ ತಾಯಿಗಳು ನಿಮಗೆ ಒಳ್ಳೆ ಬಟ್ಟೆ, ಖರ್ಚಿಗೆ ದುಡ್ಡು, ವೇಷಗಳು ಎಲ್ಲದೂ ಪ್ರತಿಯೊಂದನ್ನು ಕೊಟ್ಟು ಏನು ಸಾಕಿ ಬೆಳೆಸ್ತಾರೆ. ಅವಾಗ ನಿಮ್ಗೆ ಸಮಸ್ಯೆಗಳು ಗೊತ್ತಾಗಲ್ಲ. ಅಲ್ಲಿವರೆಗೂ ನಿಮಗೆ ಗುರುಸ್ಥಾನದಲ್ಲಿ ದ್ರೋಣಾಚಾರ್ಯ ವಿದ್ಯೆ ಇರ್ತಾರೆ. ಕಾಲೇಜ್ ಮುಗಿಸ್ಕೊಂಡು ನೀವು ವೃತ್ತಿಯಿಂದ ಹೊರಗಡೆ ಹೋದಾಗ ನಿಮ್ಗೆ ಯಾವ ದ್ರೋಣಾಚಾರ್ಯ ಇರೋದಿಲ್ಲ. ಅಲ್ಲಿ ಅರ್ಜುನ ಏಕಲವ್ಯ ಆಗಿಬಿಡ್ತಾನೆ. ಪ್ರತಿಯೊಂದು ಸಮಸ್ಯೆ ಆ ಲೆವೆಲಿಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಮಾಡಿದ್ದೀವಿ. ಇದು ಒಂದು ಅನಿವಾರ್ಯ, ಯಾಕೆ ಎಲ್ಲ ಕಾಲೇಜಿಂದ ಬರಬೇಕಾಗಿದ್ದಲ್ಲ, ಸ್ವಲ್ಪ ಇದು ಅನ್ನಿಸ್ತಾ ಇದೆ. ನಮ್ಮದು ಪ್ರಥಮ ಕಾಲೇಜ್ ಸ್ಟಾರ್ಟ್ ಆಗಿದೆ 2017ರಲ್ಲಿ. ಆ 2017ರಲ್ಲಿ ಸ್ಟಾರ್ಟ್ ಆದ್ಮೇಲೆ 2019ರಲ್ಲಿ 200 ಹುಡುಗರ ಮೇಲೆ ಇದ್ದು NSS ಕೊಡ್ತೀವಿ ಅಂತ ಹೇಳಿದ್ರು. ಆ NSS ನಮಗೆ ಪ್ರಥಮವಾಗಿ 2019ರಲ್ಲಿ ಕೊಟ್ಟರು. ಕಾಲೇಜ್ ಸ್ಟಾರ್ಟ್ ಆಗಿದ್ದು 17ರಲ್ಲಿ, ಬಟ್ 19ರಲ್ಲಿ ಕೊಟ್ಟರು. ಆ ಪ್ರಥಮ ಬಾರಿ ಇರ್ತಕ್ಕಂಥ ವಾರ್ಷಿಕ ಶಿಬಿರವನ್ನು ಬಸವನಕೋಟೆಯಲ್ಲಿ ಮಾಡಿದ್ವಿ. ಆ ಬಸವನಕೋಟೆಯಲ್ಲಿ ಸಹ ನಾವು ಎಷ್ಟು ಅದ್ದೂರಿಯಾಗಿ ಮಾಡಿದ್ವಿ ಅಂದ್ರೆ, ನಾವು ಹೋಗಿರ್ತಕ್ಕಂಥ ಮಕ್ಕಳಿಗೆ ಎಲ್ಲರಿಗೂ ಹೊಸಬ್ರು, ನಮಗೆ ಸಹ ಹೊಸಬ್ರು. ಯಾಕಂದ್ರೆ ನಾವು NSS ಅಂದ್ರೆ ಏನಂತ ಗೊತ್ತಿದ್ದಿಲ್ಲ. ಅಲ್ಲಿ ಹೋದಾಗ ಎಷ್ಟು ಲೆವೆಲ್ಗಳು ಹಾಕಿದ್ರು ನೋಡ್ರು, ಇನ್ನು ಇರಬೇಕು ಅನ್ನೋ ಲೆವೆಲ್ಗಳು ಹಾಕಿದ್ರು. ಬಟ್ ಕಾರಣ ಅಂತಾರೆ, ಲಾಸ್ಟ್ ದಿನ ನೋಟ್ ಬ್ಯಾನ್ ಆಗಿ ಕರೋನಾ ಬಂತು. ಲಾಸ್ಟ್ ದಿವಸ ಎಲ್ಲರೂ ಹೋಗ್ಬೇಕಂತ ಬಂತು. ಅವ್ರು ಲಾಸ್ಟ್ ಒಂದ್ ದಿವಸ ಬಿಟ್ಟು ಇದು ಮಾಡಿದೆ. 2ನೇ ಸಾರಿಗೆ 20ರಲ್ಲಿ ಉಚ್ಚಂಗಿದುರ್ಗದಲ್ಲಿ ಮಾಡಿದ್ವಿ. ಅಲ್ಲಿ ಸಹ ಬಹಳ ಸಹಕಾರ ಎಲ್ಲ ಬಹಳ ಯಶಸ್ವಿ ಮಾಡಿಕೊಟ್ಟು, ಅದಾದ ನಂತರದಲ್ಲಿ ನೆಕ್ಸ್ಟ್ ಅರಸೀಕೆರೆಯಲ್ಲಿ ಮಾಡಿದ್ವಿ 3ನೇ ಬಾರಿಯಲ್ಲಿ. ಆ ಅರಸೀಕೆರೆಯಲ್ಲಿ ಸಹ ಬಹಳ ವಿಜೃಂಭಣೆಯಿಂದ ಚೆನ್ನಾಗಿ